ಶಾಸಕರು ಮತ್ತು ರೈತರು ಮುಖಾಮುಖಿ ಆಗುವಂತ ಕಾರ್ಯಕ್ರಮಕ್ಕೆ ರೈತ ಸಂಘ ಈಗ ಸಜ್ಜಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ತಾಂಡವಪುರ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಜನವರಿ 23ಕ್ಕೆ ರೈತರು ಮತ್ತು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಯುತ್ತೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಅಂತ ಹಕ್ಕೊತ್ತಾಯವನ್ನ ಮಂಡನೆ ಮಾಡುತ್ತೆ ಈ ರೈತ ಸಂಘ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು, ಮತ್ತೆ ಬಗರ್ ಹುಕುಂ ಸಾಗುವಳಿ ಸಮಸ್ಯೆ ಏನಿದೆ ಆ ಪತ್ರವನ್ನ ಕೊಡುವಂಥದ್ದು, ರೈತರ ಸಾಲ, ಇನ್ನು ವಕ್ಫ್ ಬೋರ್ಡ್ ವಿಚಾರ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ರೈತರ ಸಮಸ್ಯೆಗಳೇನಿದ್ದಾವೆ, ಅಹವಾಲುಗಳೇನಿದ್ದಾವೆ ಅವುಗಳನ್ನು ಈ ಒಂದು ಸಭೆಯಲ್ಲಿ ಇಡಲಾಗುತ್ತೆ. ರೈತರು ಹಾಗೂ ಜನಪ್ರತಿನಿಧಿಗಳ ನಡುವೆ ಆಗುವಂಥ ಮಾತುಕತೆ, ಚರ್ಚೆ ಇದು. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಸಭೆಯಲ್ಲಿ ರೈತರು ತಮಗೆ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಹೇಳ್ತಾರೆ. ಕಬ್ಬಿಗೆ ಒಂದು ನಿಗದಿತ ಬೆಲೆ ಸಿಗಬೇಕು, ಜನವರಿ 23ನೇ ತಾರೀಕು ನಡೆಯುವಂಥ ಸಭೆ ಇದು. ಜೊತೆಗೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಅನೇಕ ಜಮೀನುಗಳೇನಿದ್ದಾವೆ ವಕ್ಫ್ ಬೋರ್ಡ್ ಅಂತೇಳಿ ನಿಗದಿ ಆಗ್ಬಿಟ್ಟಿದೆ ಅಥವಾ ಉಲ್ಲೇಖ ಆಗ್ಬಿಟ್ಟಿದೆ. ಹೀಗಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಹಿಂದೂ ರುದ್ರ ಭೂಮಿಯಿಂದ ಹಿಡಿದು ರೈತರ ಜಮೀನುಗಳು ಕೂಡ ವಕ್ಫ್ ಬೋರ್ಡ್ನ ಅಡಿಯಲ್ಲಿ ಬಂದ್ಬಿಟ್ಟಿದ್ದಾವೆ. ಹೀಗಾಗಿ ಈ ಸಮಸ್ಯೆ ಇರ್ಬೋದು, ಮತ್ತೆ ರೈತರ ಸಾಲ ವಿಚಾರ ಇರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಎದುರು ಆಯಾ ಜಿಲ್ಲೆಯ, ಆಯಾ ತಾಲೂಕಿನ ರೈತರೇನಿದ್ದಾರೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಮತ್ತು ಕೆಲವೊಂದು ಕಡೆ ಬರ ಬಂದಿದೆ, ಕೆಲವೊಂದು ಕಡೆ ಫ್ಲಡ್ ಆಗಿದೆ, ಅವರ ಬೆಳೆ ಎಷ್ಟು ನಾಶವಾಗಿದೆ, ಪರಿಹಾರ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅದೆಲ್ಲದ್ರ ಬಗ್ಗೆ ಕೂಡ ರೈತ ಸಂಘ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಎದುರು ಈ ಒಂದಷ್ಟು ಸಮಸ್ಯೆಗಳನ್ನ ಇಟ್ಟು ಮಾತನಾಡ್ತಾರೆ. ಆ ಸಮಸ್ಯೆಗಳಿಗೆ ಆಯಾ ಕ್ಷೇತ್ರದ ಶಾಸಕರು ಪರಿಹಾರ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಜನವರಿ 23ನೇ ತಾರೀಕು ಜನಪ್ರತಿನಿಧಿಗಳೊಂದಿಗೆ ರೈತರ ಚರ್ಚೆ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ತಾಂಡವಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾಸಾಗರ ರಾಮೇಗೌಡರು ಈ ಒಂದು ಅಪರೂಪದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ನಂಜನಗೂಡು ಭಾಗ ಮತ್ತು ಮೈಸೂರಿನ ಇತರೆ ತಾಲೂಕುಗಳಾದ ಟಿ ನರಸೀಪುರ, ಹೆಗ್ಗಡದೇವನಕೋಟೆ, ಪಿರಿಯಾಪಟ್ಟಣ, KR ನಗರ ಈ ಭಾಗದ ರೈತರ ಕಷ್ಟಗಳನ್ನು ಮತ್ತು ನೋವುಗಳನ್ನು ಜನಪ್ರತಿನಿಧಿಗಳು, ಶಾಸಕರು ಮತ್ತು ಸಂಸದರ ಗಮನಕ್ಕೆ ತೆಗೆದುಕೊಂಡು ಬರುವಂಥ ಒಂದು ಪ್ರಮುಖವಾದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಕಬ್ಬಿಗೆ 5,500 ರೂಪಾಯಿ ಟನ್ಗೆ ಬೆಲೆ ನಿಗದಿ ಆಗಬೇಕು, ಭತ್ತಕ್ಕೆ 3,500 1 ಕ್ವಿಂಟಾಲ್ಗೆ ನಿಗದಿ ಆಗಬೇಕು. ಎಲ್ಲ ಈ KRS, ಕಬಿನಿ, ಹಾರಂಗಿ, ನೂಗು ಈ ಜಲಾಶಯಗಳಿದೆಯಲ್ಲ, ಈ ಜಲಾಶಯಗಳಲ್ಲಿ ಹೂಳನ್ನು ಎತ್ತುವ ರೈತ ಮುಖಂಡರು ಮತ್ತು ರೈತರು ಮತ್ತು ಶಾಸಕರ ನಡುವೆ ಮುಖಾಮುಖಿ ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತೀವಿ. ಇದನ್ನು ಚುನಾವಣೆಗೂ ಮೊದಲು ಕೂಡ ಮಾಡಿದ್ದು, ಅತ್ಯಂತ ಯಶಸ್ವಿಯಾಯಿತು. ಇಡೀ ಕರ್ನಾಟಕದಲ್ಲಿ ವಿನೂತನ ಪ್ರಯೋಗ ಅದು ಮಾಡಿದ್ದು. ಈಗ HD ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾದವರು, ನನ್ನೂರು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣವರು, ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು, ಮತ್ತು ರವಿಶಂಕರ್ ಅವರು KR ಕ್ಷೇತ್ರದ ಶಾಸಕರು, ಮತ್ತು ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ಶಾಸಕರು, ಮತ್ತು ಇಲ್ಲಿನ ಚಾಮರಾಜನಗರ MP ಅವರು ಸುನೀಲ್ ಬೋಸ್ ಅವರು, ಇವರೆಲ್ಲರನ್ನು ಕರೆದು ರೈತರು ಏನು ಸಮಸ್ಯೆಗಳನ್ನ ಪಡ್ತಾ ಇದ್ದೀವಿ, ಇದಕ್ಕೆ ನೀವು ಸದನದಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು, ನಮಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವತ್ತು ಗಮನ ಸೆಳೆಯುವಂಥ ಹೋರಾಟ. ಇಲ್ಲಿ ರೈತರು ಬಹುಸಂಖ್ಯಾತರು, 80 ಕೋಟಿ ರೈತರಿದ್ದೀವಿ. ಇಲ್ಲಿ ಏನೇ ತಪ್ಪುಗಳಾದರೂ ಈ ದೇಶದಲ್ಲಿ ಶಾಸಕರು ತಪ್ಪು ಮಾಡಲಿ, ಅಧಿಕಾರಿಗಳು ತಪ್ಪು ಮಾಡಲಿ, ಅದನ್ನು ತಿದ್ದಬೇಕಾದ್ದು ಕೂಡ ರೈತರ ಮೇಲಿರೋಂಥದ್ದು. ನಮ್ಮ ಸಮಸ್ಯೆಗಳು ಇವತ್ತು ದೊಡ್ಡದಾಗೈತೆ. ಈ ಶಾಸಕರು ನೀವು ಗೆದ್ದಿದ್ದೀರಿ,